ಓಂ ನಮೋ ಭಗವತೆ ಬಾದರಾಯಣಾಯ. ನಮೋ ಭಗವತ್ಯೈ ಬ್ರಹ್ಮ್ಯೈ. ನಮೋ ಭಗವತೆ ಚತುರ್ಮುಖಾಯ. ನಮೋ ಭಗವತೆ ವೈಯಾಸಕ್ಯೈ ಶುಕಾಯ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರಃ ಯದೃಚ್ಛಯಾ ಗಾಮಟಮಾನೋನಪೇಕ್ಷಃ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈಃ ಅವಧೂತ ವೇಷಃ. ಭಾಗವತೆ ಪ್ರಥಮೇ ಸ್ಕಂಧೆ ಅದ್ಯ 20 ಅಧ್ಯಾಯः ಪ್ರಾರಭ್ಯತೆ. 19 ಅಧ್ಯಾये ಪ್ರವರ್ತಮಾನೆ ಸತಿ इयं कथा तत्र समवर्ण्यत. राजा परीक्षित अमर्त्यनद्यां प्रायमुपविवेश. तत्र महानुभावाः सशिष्याः वसिष्ठादयः मुनयः आजग्मुः. तान् अभ्यर्च्य शिरसा अयं राजा तान् प्रणम्य तेषु सुखेपविष्टेषु स्वचिकीर्षितं तान् विज्ञापयामास. मयि अत्र गंगायाम् उपविशति सति भवन्तः विष्णुगाथाः गायन्तु. कुहकः सः द्विजोपसृष्टः तक्षकः मां कामं दशतु. यां यां तनुं यद्यज्जन्म अहं प्राप्नोमि तत्र सर्वत्र द्विजेषु मैत्री अस्तु इति व्यवसाय गंगायाः तीरे सः उपविवेश. देवाः प्रसूनैः तं व्यकिरन्. मुनयोपि तं प्रशंसुः. स च राजा तान् उवाच. जीविनाम् इतिकृत्यतायां म्रियमाणानां विशेषतः इतिकृत्यतायां भवन्तः सर्वेपि अभिमृशन्तु. अभिमृश्य च माम् उपदिशन्तु इति. तस्मिन्नेव काले स्वेच्छया भूमिम् अटमानः विरक्तः वर्णाश्रमाचार लिंगरहितः बालैः संवृतः अवधूतवेषः भगवान् व्यासपुत्रः तत्र आजगाम इति इयं कथा अस्मिन् 10 अध्याये प्रवर्तते. राजा परीक्षित गंगा नदिಯ ದಕ್ಷಿಣ ತೀರದಲ್ಲಿ ಇದ್ದಂಥ ಏಕಸ್ತಂಭದ ಒಂದು ಅರಮನೆಯಲ್ಲಿ ತಾನು ಕೂತ್ಕೊಂಡಿದ್ದ. ಅಲ್ಲೇ ಎಲ್ಲ ಋಷಿಗಳು ಬಂದರು. ಅವರಿಗೆ ಇವನು ಪ್ರಾರ್ಥನೆ ಮಾಡಿದ್ದ, ತಾವಿಲ್ಲಿ ಭಗವಂತನ ಕೀರ್ತನೆಯನ್ನು ಮಾಡಬೇಕು, ನಾನು ಕೂಡ ಭಗವಂತನ ಧ್ಯಾನ ಮಾಡ್ತಾ ಕೂತ್ಕೋತೇನೆ, ಆ ತಕ್ಷಕ ಮುನಿಶಾಪದಂತೆ ನನ್ನನ್ನು ಕಚ್ಚುವುದಾದರೆ ಕಚ್ಚಲಿ. ಅವನಿಗೆ, ರಾಜಾ ಪರೀಕ್ಷಿತನಿಗೆ, ತಕ್ಷಕ ತನ್ನನ್ನು ಕಚ್ಚುವವನಿದ್ದಾನೆ ಅಂತ ಗೊತ್ತಿತ್ತು. ಆದರೆ ಭಾಗವತವನ್ನು ಉಪದೇಶ ಮಾಡಲಿಕ್ಕೆ ಸ್ವಯಂ ಶುಕಾಚಾರ್ಯ ಬರ್ತಾನೆ ಅಂತನ್ನುವುದು ಗೊತ್ತಿರಲಿಲ್ಲ. ಅಂಥದ್ದೊಂದು ಅಸಾಧಾರಣವಾದ ಸಂಗತಿ ಭಗವಂತನ ಇಚ್ಛೆಯಂತೆಯೇ ಆಯಿತು. ವ್ಯಾಸಪುತ್ರರಾದ ಶುಕಾಚಾರ್ಯ ಅಲ್ಲಿಗೆ ಬಂದರು. ಎದೃಚ್ಛಯ, ತಮ್ಮ ಇಚ್ಛೆಯಂತೆ ಭೂಮಿಯನ್ನೆಲ್ಲ ಎಲ್ಲೆಲ್ಲೋ ಸಂಚಾರ ಮಾಡುವವರು. ಅವರಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಮತ್ತೆ ಅವರು ಯಾವ ವರ್ಣಕ್ಕೆ ಸೇರಿದವರು, ಯಾವ ಆಶ್ರಮಕ್ಕೆ ಸೇರಿದವರು ಅನ್ನುವಂಥ ಯಾವುದೇ ಲಿಂಗವೂ
ಚಿಹ್ನವು ಕಾಣಿಸೋದೇ ಇಲ್ಲ. ಏನು ಭಗವಂತನ ಅನುಗ್ರಹದಿಂದ ದೊರೆತಿದೆಯೋ ಅದರಿಂದಲೇ ಅವರು ಸಂತುಷ್ಟರಾದವರು. ಅವಧೂತನಂತೆ ವಿಲಕ್ಷಣವಾದ ವೇಷ ಇದ್ದವರು. ಅವರ ಆ ವಿಚಿತ್ರವಾದ ವೇಷವನ್ನು ನೋಡಲಿಕ್ಕೆ ಅಂತ ಚಿಕ್ಕ ಚಿಕ್ಕ ಬಾಲಕರು ಅವರ ಸುತ್ತಲೂ ನೆರೆದಿದ್ದಾರೆ. ಇದು ಅವರ ವರ್ಣನೆ. ಆಕಸ್ಮಿಕವಾಗಿ ಎದೃಚ್ಛಯ ಅಲ್ಲಿ ಬಂದರು ಅಂತ ಹೀಗಿದೆ. ಎದೃಚ್ಛಯ ಬಂದರು ಅಂತ ಅನ್ನೋದಕ್ಕೆ ಭಗವಂತನ ಇಚ್ಛೆಯಂತೆ ಬಂದರು ಅಂತ ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ ನನಗೆ. ಯಾದವಾರ್ಯರು ಕೂಡ ಹಾಗೆ ಮಾಡಿದ್ದಾರೆ. ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿಕಂಬಿನ ಈಶ್ವರೇಚ್ಛಾ ಎದೃಚ್ಛಾ ಸ್ಯಾತ್ ಅತಸ್ತತ್ರ ಎದೃಚ್ಛಯ. ನಮಗೆ ನಮ್ಮ ತಿಳಿವಿನ ಇತಿಮಿತಿಯಲ್ಲಿರುವಂಥ ಯಾವುದೇ ಒಂದು ಕಾರಣ ಒಂದು ಕಡೆ ಕಾಣದೆ ಹೋದರೆ ಅಲ್ಲಿ ಎದೃಚ್ಛಾದಿಂದ ಆಯಿತು ಅಂದರೆ ಈಶ್ವರನ ಇಚ್ಛೆಯಿಂದ ಆಯಿತು ಅಂತಲೇ ಅರ್ಥ. ಭಗವಂತನ ಇಚ್ಛೆ ಆಗಿತ್ತು. ಪರೀಕ್ಷಿತನಿಗೆ ಆ ಸಂದರ್ಭದಲ್ಲಿ ಈ ಶುಕಾಚಾರ್ಯನೇ ಜ್ಞಾನ ಕೊಡಬೇಕು ಅಂತ ಇಚ್ಛೆ ಇತ್ತು. ಅದರಂತೆ ಭಗವಂತನ ಇಚ್ಛೆಯಂತೆ ಅವ್ರು ಬಂದರು. ಅಲ್ಲಿ ಎದೃಚ್ಛಾ ಅಂದರೆ ಭಗವಂತನ ಇಚ್ಛೆಯಂತೆ ಭೂಮಿಯನ್ನು ಸಂಚಾರ ಮಾಡುವವರು. ಭಗವಂತ ಅವರಿಗೆ ಹೇಗೆ ಪ್ರೇರಣೆ ಮಾಡ್ತಾನೋ ಹಾಗೆ ಭೂಮಿಯನ್ನು ಸಂಚಾರ ಮಾಡುವವನು ಅಂತ ಅರ್ಥ ಕಾಣಿಸ್ತದೆ. ಎದೃಚ್ಛಯ ಗಾಮಠಮಾನಃ ಅಂತ ಅದು ಹಾಗೇ ಇದೆ ಅಲ್ಲಿ. ಭೂಮಿಯನ್ನು ಸಂಚಾರ ಮಾಡುವುದು ಹೇಗೆ ಅಂದರೆ ತಮ್ಮ ಇಚ್ಛೆಗೆ ತಕ್ಕಂತೆ ಅಂತ. ಆದರೆ ಆ ಎದೃಚ್ಛಯ ಅನ್ನೋದನ್ನು ತತ್ರ ಅಭವತ್ ತತ್ರ ಅಗಮತ್ ಅಂತನೂ ಒಂದು ಪಾಠ ಇದೆ. ಭಗವಂತನ ಇಚ್ಛೆಯಂತೆ ಅವರು ಬಂದರು ಅಂತಲೂ ನಾವು ತಿಳ್ಕೊಳ್ಬೋದು. ಅಗಮತ್ ಅಂತನ್ನುವುದು ಅಲ್ಲಿ ಎದೃಚ್ಛಯ ಅನ್ನೋ ಶಬ್ದ ದೇಹಲಿ ದೀಪದಂತೆ, ಹೊಸ್ತಿಲ ಮೇಲೆ ಇಟ್ಟ ದೀಪದಂತೆ ಕೆಲಸ ಮಾಡ್ತದೆ. ಭಗವಂತನ ಇಚ್ಛೆಯಂತೆ ಎಲ್ಲ ಕಡೆ ಸಂಚಾರ ಮಾಡುವವರು. ಭಗವಂತನ ಇಚ್ಛೆಯಂತೆಯೇ ಇಲ್ಲಿಯೂ ಬಂದರು. ಇಲ್ಲಿ ಬಂದು ಅವರು ಈ ಪರೀಕ್ಷಿತನಿಗೆ ಭಾಗವತನ ಉಪದೇಶ ಮಾಡಬೇಕು ಅನ್ನೋದು ಕೂಡ ಭಗವಂತನ ಇಚ್ಛೆಯಂತೆ ಇತ್ತು. ವ್ಯಾಸಪುತ್ರ ಶುಕಃ ಭಗವಾನ್ ಎದೃಚ್ಛಯ ದೈವೇಚ್ಛಯ ಅಭವತ್ ಇತ್ಯನ್ವಯ ಅಂತ ಇವರು ವಿಜಯಧ್ವಜರು ಅನ್ವಯ ಮಾಡಿದ್ದಾರೆ. ಯಾದವಾರರ ಅನ್ವಯ ಬೇರೆ ಇದೆ. ಆದರೆ ಎದೃಚ್ಛಯ ಅನ್ನೋದಕ್ಕೆ ಈಶ್ವರೇಚ್ಛ ಅಂತ ಇಬ್ಬರು ಕೂಡ ಅರ್ಥ ಮಾಡೇ ಇದ್ದಾರೆ. ಅನಪೇಕ್ಷ ಅಂತಿದೆ. ಯಾವುದೇ ಅಪೇಕ್ಷೆ ಪ್ರಾಪಂಚಿಕ ವಸ್ತುಗಳ ಅಪೇಕ್ಷೆ ಇಲ್ಲದೆ ಇದ್ದವರು. ಬಾಹ್ಯ ವಿಷಯ ಅಪೇಕ್ಷಾರಹಿತ ಅಂತ ಅರ್ಥ. ವಿಜಯಧ್ವಜರು ಬೇರೆ ಬೇರೆ ಅರ್ಥಗಳನ್ನು ಮಾಡ್ತಾರೆ. ಅನ ಅಂದರೆ ಪ್ರಾಣ, ಅವನ ಪ ಅಂದರೆ ಒಡೆಯನಾದ ವಿಷ್ಣು, ಅವನ ವಿಷಯವಾದ ಈಕ್ಷಾ ಅಂದರೆ ಜ್ಞಾನ ಇದ್ದವರೇ ಅನಪೇಕ್ಷ. ಹೀಗೆ ಅರ್ಥ ಮಾಡಿದ್ದಾರೆ. ಭಗವಂತನ ದರ್ಶನದಲ್ಲೇ ಯಾವತ್ತೂ ಕೂಡ ಆಸಕ್ತರಾಗಿದ್ದವರು. ಆದ್ದರಿಂದ ಅವರಿಗೆ ಮತ್ತೇನು ಕೂಡ ಬೇಕಾಗುವುದೂ ಇಲ್ಲ. ಈಗ ಒಂದೆರಡು ಅರ್ಥ ಮಾಡಿದ್ದಾರೆ, ಅದನ್ನು ಕೂಡ ತಿಳ್ಕೊಳ್ಬಹುದು. ಅವಧೂತ ವೇಷ, ಅವಧೂತರು ಅಂದರೆ ದಿಗಂಬರರಾದ ಯೋಗಿಗಳು, ಅವರಂತೆ ವೇಷ ಇದ್ದವರು ಅಂತ ಒಂದರ್ಥ. ಇನ್ನೊಂದು ವೇಷ ಅಂದರೆ ಅಲಂಕಾರ ಅಂತ ಅರ್ಥ. ಆ ಅಲಂಕಾರವನ್ನೆಲ್ಲ ಕಿತ್ತೊಗೆದವನು, ಯಾವುದೇ ಸೌಂದರ್ಯಕ್ಕಾಗಿ ಬೇರೆ ಅಲಂಕಾರವನ್ನು ಮಾಡಿಕೊಳ್ಳುವಂಥವರಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ತಮ್ಮ ಜ್ಯೇಷ್ಠ ವರ್ಷಂ ಸುಕುಮಾರ ವೇಷಂ ಅಂತ ಹೀಗೆಲ್ಲ ಕೆಲವು ಶ್ಲೋಕಗಳಿವೆಲ್ಲ. ಈ ನಾವು ಭಾಗವತದಲ್ಲಿ ನೋಡುವಂಥ 1, 2, 3, 4, 5 ಹಾಗೂ 6 ಶ್ಲೋಕಗಳು. ಇವು 6 ಶ್ಲೋಕಗಳು ಕೂಡ ಭಾಗವತ ಸಾರೋದ್ಧಾರದಲ್ಲಿ 33, 34, 35, 36, 37, 38 ಇಷ್ಟು ಶ್ಲೋಕದ ರೂಪದಲ್ಲಿ ವಿಷ್ಣು ತೀರ್ಥರು ಅದನ್ನು ಶುಕಾಗಮನ ಪ್ರಕರಣದಲ್ಲಿ ಹೆಣೆದಿದ್ದಾರೆ. ಅದನ್ನು ಕೂಡ ನಾವು ನೋಡಬೇಕು. ಅದಕ್ಕೆ ಏನು ಅರ್ಥ ಹೇಗೆ ಅಂತ ಒಂದೊಂದಾಗೆ ನೋಡಬೇಕು. ನಿಜ ಲಾಭ ತುಷ್ಟ ಅಂತಿದೆಯಲ್ಲ, ನಿಜ ಲಾಭ ಅಂದರೆ ಹರಿಸ್ಮರಣ ಆವಿರ್ಭೂತ ಸ್ವರೂಪಾನಂದ ಆವಿರ್ಭಾವೇನ ಅನ್ಯತ್ರ ಅಲಂ ಬುದ್ಧಿಮಾನ್. ಯಾವಾಗಲೂ ಭಗವಂತ ನಾಮಸ್ಮರಣೆ ಮಾಡ್ತಿರುವುದರಿಂದ ಒಂದು ಒಳಗಿನ ಆನಂದ ಏನು ವ್ಯಕ್ತ ಆಗ್ತಿರ್ತದೆ. ಆ ಕಾರಣದಿಂದ ಅವನಿಗೆ ಬೇರೆ ಯಾವುದೂ ಬೇಕನ್ನಿಸ್ತಿರ್ಲಿಲ್ಲ. ಅದು ಅದರ ಅರ್ಥ. ಭಕ್ತಿರೇವ ಹಿ ಭಕ್ತಾನಾಂ ನಿಜ ಅನುತ್ತಮ ಲಾಭ ಅಂತಾರೆ ವಿಷ್ಣು ತೀರ್ಥರು. ಭಕ್ತರಿಗೆ ಅತ್ಯಂತ ದೊಡ್ಡ ಲಾಭ ಯಾವುದು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡುವುದೇ. ಅಂಥ ಲಾಭದಿಂದ ಅವರು ಸಂತುಷ್ಟರಾದವರು, ಅದರ ಅರ್ಥ. ಯಾವ ಆಶ್ರಮದವರು ಅಂದರೆ ಸರ್ವಾಶ್ರಮ ಚಿಹ್ನ ಅಭಾವೇ. ಯಾವ ಆಶ್ರಮದ ಲಿಂಗವೂ ಅವರಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಆಶ್ರಮಕ್ಕೆ ಸೇರಿದವರು ಇವರು ಅಂತ ಅವ್ರು ನೋಡಿದರೆ ಗೊತ್ತಾಗುವಂತೆಯೇ ಇಲ್ಲ. ಅವಧೂತ ಚಿಹ್ನ ಹೇಗೆ ಅಂದರೆ ದಿಗಂಬರತ್ವಾದಿ ವೇಷ ಇರುವುದರಿಂದ. ಹೀಗೆ ನಗ್ನರಾಗಿದ್ದರಿಂದ ಅವರು ಹೋದಲ್ಲೆಲ್ಲ ಅವ್ರನ್ನ ನೋಡಲಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಿದ್ರು, ಸ್ತ್ರೀಯರು ಬರ್ತಿದ್ರು ಅಂತ ಅಲ್ಲಿ ಮುಂದೆ ಕಾಣಿಸ್ತದೆ. ಅವರು ಹುಚ್ಚನಂತೆ ಕಾಣಿಸ್ತಿದ್ದರಿಂದ ಜನ ಎಲ್ಲ ಅಲ್ಲಿ ಬರ್ತಿದ್ರು.
ಅದರ ಮುಂದೆ ತಮ್ ದ್ವೆಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಹ್ವಂಸ ಕಪೋಲ ಗಾತ್ರಂ ಅನ್ನುವಂಥ 2ನೇ ಶ್ಲೋಕ. ಅದನ್ನು ನಾವೀಗ ನೋಡಬೇಕು. ಅವನು ಹೇಗೆ ಕಾಣಿಸ್ತಾ ಇದ್ದ ಆ ಶುಕಾಚಾರ್ಯ ಅಂದರೆ ಅವರು 16 ವರ್ಷದ ಬಾಲಕನಂತೆ ಕಾಣ್ತಾ ಇದ್ರು. ಯಾವಾಗಲೂ ಹಾಗೆ ಇದ್ರು. ಅವರು ಕಾಣ್ತಾ ಇರೋದು ಮಾತ್ರ ಅಲ್ಲ, ಹಾಗೆ ಕಾಣಿಸ್ತಿದ್ರು, ಹಾಗೆ ಇರ್ತಿದ್ರು. ಅವನ ಕೈ, ತೊಡೆ, ತೋಳು, ಹೆಗಲು, ಕೆನ್ನೆ ಎಲ್ಲ ಬಹಳ ಕೋಮಲವಾದದ್ದು. ಕೆಂಪಾದಂತಹ ಮೋಹಕವಾದಂತಹ ಕಣ್ಗಳವರದು. ಚಾರು ಅರುಣ ಅಕ್ಷ ಉನ್ನಸ ತುಲ್ಯಕರ್ಣಂ, ಹಾಗೆ ಎತ್ತರವಾದಂತಹ ಮೂಗು, ಮುಖದಲ್ಲಿ ಎದ್ದು ಕಾಣುವಂತಹ ಮೂಗು, ಕಿವಿಗಳು, ಮುಗ್ಧವಾದಂತಹ ನಿರ್ಮಲವಾದ ಯಾವುದೇ ದೋಷವನ್ನು ತೋರಿಸದಂಥ, ಕ್ರೋಧ ಇತ್ಯಾದಿಗಳನ್ನು ತೋರಿಸದಂಥ ಒಂದು ಮುಖ ಅವರದು. ಶಂಖದಂತೆ ಕಂಠ. ಮತ್ತೆ ಅದರ ಮುಂದಿನ ಶ್ಲೋಕದಲ್ಲಿ ನಿಗೂಢ ಜತ್ವಂ ಪೃಥು ತುಂಗ ವಕ್ಷಸಂ ಅಂತ ವರ್ಣನೆ ಮಾಡ್ತಾರೆ. ಹೆಗಲಿನ ಮೂಳೆ ಏನಿರ್ತದೆ, ಆ ಹೆಗಲು ಮತ್ತು ಕಂಠ ಅದರಲ್ಲಿ ಅದಕ್ಕೆ ಕಾಣಿಸುವಂಥ ಮೂಳೆ ಅದು ತುಂಬಿಕೊಂಡಿತ್ತು, ಮಾಂಸಲವಾಗಿತ್ತು. ಅದೊಂದು ಲಕ್ಷಣ. ಬಡಕಲಾಗಿದ್ದರೆ, ವ್ಯಕ್ತಿ ಕೃಷನಾಗಿದ್ದರೆ ಆ ಮೂಳೆ ಎದ್ದು ಕಾಣ್ತಿತ್ತು, ಹಾಗೆ ಕಾಣ್ತಿರ್ಲಿಲ್ಲ. ವಿಶಾಲವಾದಂಥ ಎದೆ ಅವರು, ಮತ್ತೆ ಆಳವಾದಂಥ ಸುಳಿಯ ರೂಪದಲ್ಲಿರುವಂಥ ಒಂದು ನಾಭಿ. ಆವರ್ತ ಅಂತಿದೆ. ಆವರ್ತ ಅಂದರೆ ಬರೇ ಆಳವಾದದ್ದಲ್ಲ, ಸುಳಿಯ ರೂಪದಲ್ಲಿರುವಂಥ ನಾಭಿ ಅಂತ ಅದರ ಅರ್ಥ ನಾವು ತಿಳ್ಕೊಳ್ಬೇಕು. ಕೆಲವು ಕಡೆ ಆ ಸುಳಿ ಅಂತ ಅನ್ಸೋದು ಕಾಣಿಸೋದಿಲ್ಲ, ಅದಕ್ಕಾಗಿ ಅದನ್ನು ಹೇಳಿದೆ. ನಿಮ್ಮನ್ನ ಆಳವಾದ್ದು ಅಂತಲೇ ಎಲ್ಲರೂ ಅರ್ಥ ಬರೆದಿದ್ದಾರೆ, ಆದರೂ ಆ ಅರ್ಥ ಒಂದು ನಮಗೆ ಗೊತ್ತಿರಬೇಕು. ನಿಮ್ಮನ ಅಂತ ಅರ್ಥ ಆಗದೇನೆ ಆವರ್ತ ಅಂದರೆ ಸುಳಿ, ನೀರಿನ ಸುಳಿ. ವಯಸಾನ್ ಭ್ರಮ ಅಂತ ವಿಜಯಧ್ವಜರು ಯಾದವಾರರು ಬರೆದಿದ್ದಾರೆ. ನೀರಿನ ಸುಳಿ ಒಂದು ಕಡೆ ಎಲ್ಲಿಯಾದರೂ ಇದ್ದರೆ ಅದು ಆಳವಾಗಿಯೂ ಇರ್ತದೆ, ಅದು ಹೊರಗಿನ ಆವರಣದಿಂದ ಒಳಗಿನ ಆವರಣದವರೆಗೆ ಹೀಗೆ ಸುತ್ತಾ ಇರುವಂತೆ ಕಾಣಿಸ್ತಿರ್ತದೆ. ಹೀಗೆ ಹೊರಗೆ ಅಗಲವಾಗಿ, ನಡುವೆ ಕೇಂದ್ರದಲ್ಲಿ ಅದು ಹೊಂದಿಕೊಂಡಿರ್ತದೆ. ಹಾಗೆ ಇವರ ನಾಭಿಯು ಕೂಡ ಇತ್ತು ಅಂತ ಅದನ್ನು ವರ್ಣಿಸ್ತಾರೆ. ಒಲಿ ಒಲ್ಗು ಉದರಂ, ಸುಂದರವಾದಂತಹ ಹೊಟ್ಟೆ ಇತ್ತು. 3 ಗೆರೆಗಳಿದ್ದವು ಹೊಟ್ಟೆ ಮೇಲೆ, ಅಂತಹ ಗೆರೆಗಳಿದ್ದವು. ದಿಗಂಬರರು, ಏನೂ ವಸ್ತ್ರವನ್ನೇ ಹುಟ್ಟಿಲ್ಲ. ವಕ್ತ್ರ ವಿಕೀರ್ಣ ಕೇಶಂ, ತಲೆಯ ಮೇಲೆಲ್ಲ ಅವರ ಆ ಗುಂಗುರು ಕೂದಲು ಹರಡಿತ್ತು, ವಕ್ತ್ರದ ಮೇಲೆ ಅದು ಹರಡಿತ್ತು ಅಂತ. ದೀರ್ಘವಾದಂಥ ಬಾಹುಗಳು, ದೇವತಾ ಶ್ರೇಷ್ಠಂತೆ ಕಾಣಿಸ್ತಾ ಇದ್ರು. ಇದು ಆ 3ನೇ ಶ್ಲೋಕದ ಅರ್ಥ. ಇದಕ್ಕೆ ಈ 2ನೇ ಶ್ಲೋಕ ಏನಿದೆ ಈ ಭಾಗವತದಲ್ಲಿ, ಅದಕ್ಕೆ 34ನೇ ಶ್ಲೋಕದ ರೂಪದಲ್ಲಿ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. 1ನೇ ಶ್ಲೋಕದಲ್ಲಿ ಶುಕಾಚಾರ್ಯ ಬಂದ ಅಂತಿದೆ, ಮುಂದೆ ಅವರ ವರ್ಣನೆ ಇದೆಯಲ್ಲ, ಅದು ಯಾಕೆ ಅಂದರೆ ಸರ್ವಗುರೋಹೋ ಶುಕಸ್ಯ ಧ್ಯಾನಂ ಅವಶ್ಯಂ ಮುಮುಕ್ಷುಭಿ ಕಾರ್ಯಂ. ಶ್ರವಣ ಮಾಡ್ತೇವೆ, ಮನನ ಮಾಡ್ತೀವಿ, ಹಾಗೆ ಧ್ಯಾನವನ್ನು ಕೂಡ ಮಾಡಬೇಕು. ತುಂಬ ಸುಂದರವಾದಂಥ ಒಂದು ಧ್ಯಾನದ ಚಿತ್ರಣವನ್ನು ಅದಕ್ಕಾಗಿ ಕೊಡ್ತಿದ್ದಾರೆ. ಪಾದಮಾರಭ್ಯ ಯಾವದ್ಧಸಿತಂ ಅವಯವ ಸನ್ನಿವೇಶಮಾಹ, ಇದು ವಿಷ್ಣು ತೀರ್ಥನ ಮಾತು. ಆ ಪರಶಿವನ ಪಾರ್ವತೀ ರಮಣನ ಅವತಾರಭೂತನಾದ ವ್ಯಾಸಪುತ್ರನಾದ ಶುಕಾಚಾರ್ಯನ ರೂಪದ ವರ್ಣನೆ ಇದು. ಪಾದದಿಂದ ಆರಂಭಿಸಿ ತಲೆಯವರೆಗೂ ಕೂಡ, ಅವನ ಮುಗುಳ್ನಗೆಯವರೆಗೂ ಕೂಡ ಅದನ್ನು ಧ್ಯಾನ ಮಾಡಬೇಕು. ನಾವು ಶ್ರವಣ ಮಾಡಬೇಕು, ಶಾಸ್ತ್ರ ಏನು ಹೇಳಿದೆ ಅದನ್ನು ಶ್ರವಣ ಮಾಡಬೇಕು, ಅದನ್ನು ಮಾಡಿದ್ದನ್ನು ಮನನ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು. ಶಾಸ್ತ್ರೋಕ್ತವಾದ ಭಗವಂತನ ರೂಪವನ್ನು, ಲಕ್ಷ್ಮೀದೇವಿಯ ರೂಪವನ್ನು, ಪ್ರಾಣನ ಚತುರ್ಮುಖ ಬ್ರಹ್ಮನ ರೂಪವನ್ನು, ಹಾಗೆ ರುದ್ರ ಸರ್ವಗುರು ಅವನು. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದ್ ಇಂದ್ರಾದಿಭಿಸ್ತತ ಅಂತ ಭಾಗವತ ತಾತ್ಪರ್ಯದಲ್ಲೇ ಮುಂದೆ ಬರೋದಿದೆ. ಸಮಸ್ತ ಜನರಿಗೂ ಅವನು ಗುರು ಆದ್ದರಿಂದ ಅವನ ಧ್ಯಾನವನ್ನು ಅವಶ್ಯವಾಗಿ ನಾವೆಲ್ಲರೂ ಮಾಡಬೇಕು. ಧ್ಯೇಯ ಪಂಚಮಕೋ ರುದ್ರ ಅಂಥೇಳಿ ಶಿವಪಂಚಾಕ್ಷರಿ ಮಂತ್ರದ ಜಪ ನಾವೆಲ್ಲ ಮಾಡ್ತೀವಿ, ಅಲ್ಲಿಯೂ ಕೂಡ ವರ್ಣನೆ ಬಂದಿದೆ. ಧ್ಯೇಯ ಪಂಚಮಕೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್, ಸ್ಫಟಿಕದಂತೆ ಕಾಂತಿ ಉಳ್ಳವನು. ವಿದ್ಯುತ್ ಶುಭ್ರ ಅಸಿತ ರಜ ಶ್ಯಾಮಾನ್ಯಸ್ಯ ಮುಖಾನಿತ್ತು, 5 ಮುಖಗಳಿವೆ. ತಲೆಯ ಮೇಲೆ
ಚಂದ್ರನ ಕಲೆಯೊಂದಿದೆ. ಪ್ರಿಯಾಯುಕ್ ನಾಗಭೂಷಣ, ಪಾರ್ವತಿ ಜೊತೆ ಕೂತಿದ್ದಾನೆ, ನಾಗಭೂಷಣನಾಗಿದ್ದಾನೆ ಅಂತ ಬಂದಿದೆ. ಇಷ್ಟನ್ನೆಲ್ಲ ನಾವು ಪರಶಿವನ ಧ್ಯಾನದಲ್ಲಿ ನೋಡ್ತೇವೆ. ಶುಕಾಚಾರ್ಯಂದು ಕೂಡ ಧ್ಯಾನ ಮಾಡಬೇಕು. ಭಾಗವತವನ್ನು ನಾವು ಶ್ರವಣ ಮಾಡಿದ್ದಾದಮೇಲೆ ಅದನ್ನು ಮನನ ಮಾಡುವಾಗ ಭಾಗವತದಲ್ಲಿ ಬಂದಂತಹ ಭಗವಂತನ ರೂಪಗಳ ವರ್ಣನೆ ಇತ್ಯಾದಿಗಳನ್ನು ಧ್ಯಾನ ಮಾಡುವಂತೆ ಶುಕಾಚಾರ್ಯನ ಧ್ಯಾನವನ್ನು ಕೂಡ ಮಾಡಬೇಕು. ಧ್ಯಾನವನ್ನು ಮಾಡಲಿಕ್ಕೆ ಬೇಕಾದಂಥ ವರ್ಣನೆ ಇಲ್ಲಿ ಮಾಡಿದ್ದಾರೆ ಅಂತ. ಶುಕಾಚಾರ್ಯನ ಮಹತ್ವ ಎಂಥದ್ದು, ಪರಶಿವನ ಮಹತ್ವ ಎಂಥದ್ದು ಅಂದರೆ, ಶುಕಾಚಾರ್ಯ ನಮಗೆ ಶ್ರವಣವನ್ನು ಮಾಡಿಸ್ತಾನೆ. ಮೂಲ ರೂಪದಲ್ಲಿ ಶಿವನು ಕೂಡ ನಮಗೆ ಶ್ರವಣ ಮಾಡಿಸ್ತಾನೆ. ಶ್ರವಣ ಮಾಡಿದ್ದನ್ನು ಮುಂದೆ ನಾವು ಮನನ ಮಾಡಬೇಕಲ್ಲ, ಆ ಮನನ ಮಾಡಲಿಕ್ಕೆ ಬೇಕಾದ ಮನಸ್ಸಿನ ಒಂದು ವಿಭಾಗದ ಅಧಿಪತಿ ಅವನು, ಅದರ ನಿಯಾಮಕ ಅವನು. ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದ ಮನಸ್ಸಿನ ದೇವತೆ ಶೇಷ, ಮನನ ಮಾಡಲಿಕ್ಕೆ ಬೇಕಾದ ಮನಸ್ಸಿನ ದೇವತೆ ಈ ಶಿವ, ಧ್ಯಾನ ಮಾಡಲಿಕ್ಕೆ ಬೇಕಾದ ಮನಸ್ಸಿನ ದೇವತೆ ಗರುಡ ಅಂತ ಉಪನಿಷತ್ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಇಲ್ಲಿ ನಾವು ಶುಕಾಚಾರ್ಯನನ್ನು ಧ್ಯಾನ ಮಾಡುವಾಗ ಅವನು ಸಮಸ್ತ ಪ್ರಪಂಚಕ್ಕೂ ಕೂಡ ಧ್ಯಾನ ಈ ಭಾಗವತವನ್ನು ಕೊಟ್ಟದ್ದನ್ನು ನಾವು ಚಿಂತನೆ ಮಾಡಬೇಕು. ಆ ಸಂದರ್ಭದಲ್ಲಿ ನಮಗೂ ಅವನು ಉಪದೇಶ ಮಾಡ್ತಿದ್ದಾನೆ ಅಂತನ್ನುವುದನ್ನು ಚಿಂತನೆ ಮಾಡಬೇಕು. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಹ್ಯಂ ತಮ್ಮ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಅಂತ ಹಿಂದೆ ಬಂದಿದೆ. ಪರಮ ಕರುಣೆಯಿಂದ ಈ ಜಗತ್ತಿಗೆಲ್ಲ ಭಾಗವತವನ್ನು ಕೊಟ್ಟವನು ಅವನು. ಹೀಗೆ ಶ್ರವಣ ಮಾಡಿಸಿದ್ದಾನೆ, ಮನನ ಮಾಡಿಸಬೇಕಾದ ಮನಸ್ಸಿನ ದೇವತೆಯೋ ಅವನು ಹೌದು. ಅವನ ಧ್ಯಾನವನ್ನು ಕೂಡ ನಾವೀಗ ಮಾಡಬೇಕು ಅಂತ ತುಂಬ ಸುಂದರವಾದ ರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಮುಂದೆ 35ನೇ ಶ್ಲೋಕ ಇದೆಯಲ್ಲ ಭಾಗವತ ಸಾರೋದ್ಧಾರದಲ್ಲಿ, ಅಂದರೆ ಭಾಗವತದಲ್ಲಿ ಇಲ್ಲಿ 3ನೇ ಶ್ಲೋಕ ಇದೆಯಲ್ಲ ನಿಗೂಢ ಜತ್ವನ್ ಅಂತ, ಅದರಲ್ಲಿ ವಿಷ್ಣು ತೀರ್ಥರೇನು ಬಹಳ ಹೇಳಿಲ್ಲ. ಆದರೆ ಪುರಾಣಿಕಾಚಾರ್ಯರು ಒಂದಿಷ್ಟು ಅನುವಾದ ಮಾಡಿದ್ದಾರೆ. ಅಮರೋತ್ತಮಾಭಂ ಅಂತಿದೆಯಲ್ಲ, ದೇವತಾ ಶ್ರೇಷ್ಠನಂತ ಇದ್ದಾರೆ ಅಂತ. ಅಮರೋತ್ತಮಾಭ ಅಂದ್ರೆ ಏನು? ಯಾದವಾರ್ಯರು ಅಲ್ಲಿ ಬರೀತಾರೆ ಭಾಗವತದಲ್ಲಿ, ಅಮರರಲ್ಲಿ ಉತ್ತಮ ಅಂದರೆ ವೇದವ್ಯಾಸ, ದೇವೇಶನಾದಂಥ ಸುರೇಶನಾದ ವೇದವ್ಯಾಸರಂತೆ ಕಾಣ್ತಾ ಇದ್ದಾನೆ ಶುಕಾಚಾರ್ಯ. ಅದು ಸರಿಯೇ. ಅಮರೋತ್ತಮರಾದ ಹರಿವಾಯುಗಳಂತೆ ಕಾಣುತ್ತಾರೆ ಇವರು ಅಂತ ಅರ್ಥ. ಅದೇ ಪುರಾಣಿಕಾಚಾರ್ಯ ಭಾಗವತ್ ಸಾರೋದ್ಧಾರಕ್ಕೆ ಅನುವಾದ ಮಾಡುವಾಗ ಬರೀತಾರೆ. ಅಲ್ಲಿ ವಿಷ್ಣು ತೀರ್ಥರು ಅದನ್ನೇನು ಹೇಳಲಿಲ್ಲ. ಅಮರೋತ್ತಮವತ್ ಭಾಸಮಾನಂ, ಅಮರೋತ್ತಮ ಅಂದರೆ ಯಾರು ಅಂತ ಅವ್ರು ಹೇಳಲಿಲ್ಲ. ಭಗವಂತನಂತೆ ಕಾಣ್ತಾರೆ, ಹಾಗೆ ವಾಯುವಿನಂತೆನೂ ಕಾಣ್ತಾರೆ. ಅಷ್ಟೇ ಅಲ್ಲ, ಶಿವನಂತೆ ಕಾಣ್ತಾ ಇದ್ದಾರೆ. ಅಮರೋತ್ತಮ ಅಂದರೆ ದೇವೋತ್ತಮ ಶಿವನೂ ಹೌದಲ್ಲ, ಸ್ವಯಂ ವೇದವ್ಯಾಸನ ಮಗನಾದ್ರಿಂದ ಆ ವೇದವ್ಯಾಸನ ಮಗನಂತೆಯೂ ಅವ್ರು ಕಾಣ್ತಾರೆ ಜಗತ್ತಿಗೆ. ವಾಯುವಿನ ಆವೇಶ ಇದೆ ಅವರಲ್ಲಿ. ಶುಕಂ ತಮಾಶು ಪ್ರವೇಶ ವಾಯು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿದೆ. ಆದ್ದರಿಂದ ಆ ವಾಯುವಿನ ಆವೇಶ ಇರುವುದರಿಂದ ವಾಯುವಿನಂತೆ ಕಾಣ್ತಿದ್ದಾರೆ. ಸ್ವಯಂ ಶಿವನ ಅವತಾರಭೂತನಾದ್ದರಿಂದ ಶಿವನಂತೆಯೂ ಕಾಣ್ತಿದ್ದಾರೆ. ಇದನ್ನೆಲ್ಲ ತಿಳಿಸಲಿಕ್ಕೋಸ್ಕರ ಅಮರೋತ್ತಮ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಮರೋತ್ತಮ ಅಂದರೆ ಭಗವಂತ ಹೌದು, ಮುಖ್ಯ ಪ್ರಾಣ ಹೌದು, ಹಾಗೆ ಶಿವನೂ ಹೌದು. ನಾವು ಅದನ್ನೆಲ್ಲ ತಿಳ್ಕೊಳ್ಬೇಕು. ಯಾಕೆ ಇದನ್ನೆಲ್ಲ ಆಲೋಚನೆ ಮಾಡಬೇಕು ಅಂದರೆ ಪುರಾಣಿಕಾಚಾರ್ಯರು ಹೇಳ್ತಾರೆ, ಸಮ್ಯಕ್ ಲಕ್ಷಣ ಸಂಪನ್ನ ಯದ್ದತ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ ಅಂತಿದು ಆಚಾರ್ಯರು ಭಾಗವತ ತಾತ್ಪರ್ಯ ಅಥವಾ ಮತ್ತೊಂದು ಕಡೆ ಎಲ್ಲೋ ಮಹಾಭಾರತ ತಾತ್ಪರ್ಯ ನಿರ್ಣಯವೋ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ಈ ಗುರುವಾದವನು ಶಿಷ್ಯನಿಗೇನು ಜ್ಞಾನೋಪದೇಶ ಮಾಡ್ತಾನಲ್ಲ, ಆ ಜ್ಞಾನೋಪದೇಶ ಮಾಡಿದ್ದು ಶಿಷ್ಯನಿಗೆ ಫಲಿಸಬೇಕಾದ್ರೆ ಗುರು ಹೇಗೆ ಕೊಟ್ಟಿರಬೇಕು? ಅವನು ಸುಪ್ರಸನ್ನಧೀಹಿ, ಪ್ರಸನ್ನವಾದ ಮನಸ್ಸಿನಿಂದ ಅವನು ಕೊಟ್ಟಿರಬೇಕು. ಅವನ ಮನಸ್ಸು ಪ್ರಸನ್ನವಾಗಿರಬೇಕು. ಅವನ ಮನಸ್ಸಿನ ಆ ಪ್ರಸನ್ನತೆ ಬಂದಿರ್ತದೆ ಎಲ್ಲಿಂದ ಅಂದರೆ ಅವನ ಜ್ಞಾನದಿಂದ ಬಂದಿರ್ತದೆ. ಆ ಪರಮಶ್ರೇಷ್ಠವಾದ ಮಹಾಜ್ಞಾನಕ್ಕೂ ಆ ದೈಹಿಕ ಲಕ್ಷಣಗಳಿಗೂ ಹಾಗೊಂದು ನಿಕಟವಾದ ಸಂಬಂಧ ಇರ್ತದೆ. ಎಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣಗಳಿರ್ತಾವೋ ಅಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನವೂ ಇರ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಂಥ
ಎಲ್ಲ ಲಕ್ಷಣಗಳಿಂದಲೂ ಕೂಡಿದ ಗುರು ಪ್ರಸನ್ನ ಮನಸ್ಸಿನಿಂದ ಶಿಷ್ಯನಿಗೆ ಏನು ಕೊಡ್ತಾನೋ ಅದು ಶಿಷ್ಯನಿಗೆ ಫಲಿಸ್ತದೆ, ಇಲ್ಲದೆ ಹೋದರೆ ಫಲಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. 96 ಅಂಗುಲ ಪರಿಮಾಣ ಉಳ್ಳವನು ಅಂತ ಋಜುಗುಣಸ್ಥನಾದ ಗುರುವಿನ ವರ್ಣನೆ ಮಾಡ್ತಾರೆ. ಅಷ್ಟಲ್ಲದೆ ಹೋದರೂ ಅವನಿಗಿಂತ ಕ್ರಮಾಲ್ ಲಕ್ಷಣಹೀನಾಹ, ಕಡಿಮೆ ಲಕ್ಷಣಗಳಿದ್ದರೂ ತೊಂದರೆ ಇಲ್ಲ, ಅಂಥವರು ಕೂಡ ಗುರುಗಳಾಗ್ತಾರೆ. ಅನ್ಯೇಪಿ ಸ್ವಾತ್ಮನೋ ಮುಖ್ಯ ಕ್ರಮಾತ್ ಗುರವಯೇವತೆ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ ಸರ್ವೇಷಾಮೇವ ಸರ್ವದಾ. ಗುರು ಅಂದರೆ ಯಾರು? ತನಗೆ ಸಂಶಯ ಇರಬಾರ್ದು, ಇನ್ನೊಬ್ಬರ ಸಂಶಯವನ್ನು ಪರಿಹಾರ ಮಾಡುವವನನ್ನು ಗುರು ಅಂತ ಹೇಳಬೇಕು. ಎಲ್ಲರಿಗೂ ಚತುರ್ಮುಖ ಬ್ರಹ್ಮ ದೊಡ್ಡ ಗುರು. ಆದರೆ ಅವನನ್ನು ಬಿಟ್ಟರೆ ಉಳಿದವರು ಕೂಡ, ಗರುಡಶೇಷ ರುದ್ರರು ಕೂಡ ನಮಗಿಂತ ಮುಖ್ಯರಾದವರು ಕ್ರಮವಾಗಿ ನಮ್ಮ ಗುರುಗಳು ಅಂತಲೇ ಅನಿಸ್ಕೋತಾರೆ. ಅಂಥ ಗುರು ಇವನು. ಅದಕ್ಕಾಗಿ ಆಪಾದ ಮೌಲ್ಯ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ಅಂತನೂ ಹೇಳಿದಂತೆ, ಪಾದದಿಂದ ಆರಂಭಿಸಿ ಮೌಲಿಯವರೆಗೆ ಗುರುವನ್ನು ಸ್ಮರಣೆ ಮಾಡಬೇಕಂತ ನಾವು. ಅದಕ್ಕಾಗಿ ಹರಿವಾಯುಗಳಿಗೆ 32 ಲಕ್ಷಣ ಇರ್ತವೆ, ರುದ್ರದೇವರಿಗೆ 28, ಇಂದ್ರಾದಿಗಳಿಗೆ 24ರಿಂದ ಕೆಳಗೆ ಬಂದು 16 ತನಕ ಲಕ್ಷಣಗಳಿರ್ತವೆ. ಇಂದ್ರಾದಿಗಳಿಗಿಂತ ಹೆಚ್ಚು, ಆದರೆ ಹರಿವಾಯುಗಳಿಗಿಂತ ಕಡಿಮೆ ಗುಣ ಇದ್ದವನು ಈ ಶಿವ. ಕಾಂತ್ಯಾ ವಿಶ್ವ ವಿಮೋಹನಂ ಪಶುಪತಂ ಮೃತ್ಯುಂಜಯಂ ಭಾವಯೇತ್ ಅಂತ ಆ ರುದ್ರನ ವರ್ಣನೆ ಕೇಳಿ ಬರ್ತದೆ ಬೇರೆ ಬೇರೆ ಕಡೆ. ಅಂಥ ಮನಮೋಹಕವಾದ ರೂಪ ಅವನು. ಅದನ್ನು ನಾವಿಲ್ಲಿ ಧ್ಯಾನಿಸಬೇಕು ಅನ್ನೋ ದೃಷ್ಟಿಯಿಂದ ಭಾಗವತ ವರ್ಣನೆ ಮಾಡಿದೆ ಅಂತ. ಶ್ಯಾಮಂ ಸದಾಪೀತ್ಯ ವಯೋಂಗಲಕ್ಷ್ಮಿ ಅಂತ ಮುಂದೆ 36ನೇ ಶ್ಲೋಕ. ನೀಲವರ್ಣದ ಮೈಕಾಂತಿ. ಮತ್ತೆ ಬಾಲ್ಯ ದಾಟಿದೆ, ಪೂರ್ಣ ಯೌವನವೂ ಕಾಲಿಟ್ಟಿಲ್ಲ, ಅಂಥದೊಂದು ನಡುವಿನ ವಯಸ್ಸು, ಅದು ಅಪೀಚ್ಯ ಅಥವಾ ಅವೀಚ್ಯ. ಲೋಕಮೋಹಕವಾದ ಮಂದಹಾಸ ಇರೋದರಿಂದ ಎಲ್ಲರಿಗೂ, ಸ್ತ್ರೀಯರಿಗೂ ಕೂಡ ತುಂಬ ಇಷ್ಟ ಆಗುವಂಥ ರೂಪ ಅವರು. ಗೂಢವರ್ಚಸ, ತಮ್ಮ ಮಹಾಜ್ಞಾನವನ್ನು ಎಂದೂ ಅವರು ತೋರಿಸ್ಕೊಳ್ಳುವವರೇ ಅಲ್ಲ, ಅವಧೂತ ವೇಷದಿಂದ ಅದನ್ನು ಮರೆಮಾಚಿಕೊಂಡಿದ್ದರು. ಆದರೆ ಯಾರು ಶುಕಾಚಾರ್ಯರು, ಅವ್ರ ಮಹತ್ವ ಎಂಥದ್ದು ಅಂತನ್ನೋದನ್ನು ಬಲ್ಲಂಥ ಋಷಿಗಳು ಪ್ರತ್ಯುತ್ಥಿತಾ ಮುನಯಶ್ಚ ಆಸನೇಭ್ಯ, ಅವರೆಲ್ಲ ಎದ್ದು ನಿಂತು ಅವರನ್ನು, ಆ ಶುಕಾಚಾರ್ಯನನ್ನು ಸ್ವಾಗತಿಸಿದರು. ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಏನದು? ಈ ಆಪೀಚ್ಯ ವಯಸ್ಸು ಅಂದ್ರೆ ಏನು ಅಂತ ವರ್ಣನೆ ಮಾಡ್ತಾರೆ. ಕೈಶೋರ ಯೌವನಾಭ್ಯಂತಹ ಕಾಲ ಆವೀಚ್ಯ ಮುಚ್ಚತೆ. ಆವೀಚ್ಯ ಅಥವಾ ಆಪೀಚ್ಯ. ಕಿಶೋರ ವಯಸ್ಸು ಕಳೆದಿದೆ, ಪೂರ್ಣ ಯೌವನ ಇನ್ನೂ ಬಂದಿಲ್ಲ, ಅದರ ನಡುವಿನ ವಯಸ್ಸಿಗೆ ಆಪೀಚ್ಯ ಅನ್ನಬೇಕು ಅಂತ ಅದರ ಅಭಿಪ್ರಾಯ. ಆಪೀಚ್ಯ ಅಂದರೆ ಅನುತ್ತಮ, ಶ್ರೇಷ್ಠವಾದದ್ದು ಅಂತ ಶ್ರೀಧರರ ವ್ಯಾಖ್ಯಾನ. ಭಾಗವತ ತಾತ್ಪರ್ಯದ ವ್ಯಾಖ್ಯಾನ ಬೇರೆ ಇದೆ, ಅದನ್ನು ಕೂಡ ನಾನೀಗ ಹೇಳಿದ್ದೇನೆ. ಆಪೀಚ್ಯ ಅಂದರೆ ಕಮನೀಯವಾದದ್ದು, ತುಂಬ ಸುಂದರವಾದದ್ದು ಅಂತ ಅರ್ಥ ವೀರರಾಘವರ ಪ್ರಕಾರ. ಇದು ಇಲ್ಲಿ ನಾವು ನೋಡ್ತಿರುವಂಥ ಭಾಗವತ ತಾತ್ಪರ್ಯ ಕಿಶೋರ ವಯಸ್ಸು, 13-14ನೇ ವಯಸ್ಸು ಇತ್ಯಾದಿಗಳು ಏನು ಕಿಶೋರ ವಯಸ್ಸು ಅಂತ ಕರೆಸ್ಕೊತಿದೆ, ಅದನ್ನು ದಾಟಿ ಮುಂದುವರೆದಿದ್ದಾನೆ. ಆದರೆ ಯೌವನವು ಇನ್ನೂ ಬಂದಿಲ್ಲ, 20 ಇತ್ಯಾದಿ ವಯಸ್ಸು ಬಂದಿಲ್ಲ, ಅದರ ನಡುವಿನ ಕಾಲ ಅಂತ ಹೇಳ್ತಾರೆ. ವಯಸ್ಸೆಷ್ಟು, ನಿರ್ದಿಷ್ಟವಾಗಿ ವಯಸ್ಸೆಷ್ಟು? 16 ಅಂತ ಇಲ್ಲೆಲ್ಲ ಬರೆದಿದ್ದಾರಲ್ಲ, ಅದು ಯಾಕೆ 16 ಅಂತ ಬರೆದಿದ್ದಾರೆ? ಅನುವಾದ ಮಾಡುವವರ ತಾತ್ಪರ್ಯ ಏನು? ಉಳಿದವರೆಲ್ಲ ಆಪೀಚ್ಯ ಅಂದರೆ ಮನೋಹರವಾದ್ದು ಅಂತ ಅರ್ಥ ಬರೆದಿದ್ದಾರಲ್ಲ, ಇಲ್ಲಿ ನಮ್ಮವರು ಅನುವಾದ ಮಾಡಲಿಕ್ಕೆ 16 ಅಂತ ಅನುವಾದ ಮಾಡಲಿಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಗಮನಿಸಬೇಕು. ಮುಂದೆ ಭಾಗವತ ತಾತ್ಪರ್ಯದಲ್ಲೇ 4ನೇ ಸ್ಕಂದದ 24ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಪ್ರಾಪ್ತ ಷೋಡಶ ವರ್ಷಸ್ಸನ್ನು ಆಪೀಚ್ಯ ಇತಿ ಕಥ್ಯತೆ ಅಂತ ಬಂದಿದೆ. ಆದ್ದರಿಂದ ನಿರ್ದಿಷ್ಟವಾಗಿ ಆಪೀಚ್ಯ ಅಂದರೆ
16ನೇ ವರ್ಷವನ್ನು ಸಮೀಪಿಸಿದವನು ಅಂತ ಅರ್ಥ ಆಗ್ತದೆ. ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮುಂದೆ ಸವಿಷ್ಣುರಾತಃ ಅತಿಥಯೇ ಆಗತಾಯ ಅಂತ ಶ್ಲೋಕ. ಈ ವಿಷ್ಣುರಾತ ಪರೀಕ್ಷಿತ ಅಂತ ಇಲ್ಲಿ ಅವನ ಹೆಸರು ಕೊಟ್ಟಿದ್ದಾರೆ. ನಾವು ಅದನ್ನು ಹಿಂದೆ ನೋಡಿದ್ದೀವಿ. ಬ್ರಹ್ಮರಾತ ಅಂತ ಕರೆಸ್ಕೊಂಡಿರುವ ಅತಿಥಿ ಆ ಶುಕಾಚಾರ್ಯನಿಗೆ ತಲೆ ಬಗ್ಗಿಸಿ ಪೂಜೆಯನ್ನು ಅವನಿಗೆ ಮಾಡಬೇಕಾದ ಸತ್ಕಾರವನ್ನೆಲ್ಲ ಮಾಡಿದ. ಅಲ್ಲಿ ಬಂದಿದ್ರಲ್ಲ ಆ ಶುಕಾಚಾರ್ಯನನ್ನು ನೋಡಿ ಮೋಜಿಗಾಗಿ ಬಂದಂತಹ ಸ್ತ್ರೀಯರು, ಬಾಲಕರು ಅವರೆಲ್ಲ ಹೊರಟೋದ್ರು. ಅಥವಾ ಅಲ್ಲಿದ್ದ ದ್ವಾರಪಾಲಕರನ್ನೆಲ್ಲ ಓಡಿಸಿಬಿಟ್ರು. ಒಂದು ಉತ್ತಮ ಆಸನದಲ್ಲಿ ಕೂಡಿಸಿ ಅವರನ್ನು ಪೂಜಿಸಿದ. ಅತಿಥಿ ಅಂದರೆ ನಿರ್ದಿಷ್ಟವಾಗಿ ಒಂದು ದಿನ ಇರೋದಿಲ್ಲ ಅವರಿಗೆ. ಇಂಥ ದಿವಸವೇ ಬರಬೇಕು ಅನ್ನುವಂಥ ನಿರ್ಣಯ ಅವರಿಗೂ ಇರೋದಿಲ್ಲ. ಅವರು ಹಾಗೆ ಇಂಥದ್ದು ನಿರ್ದಿಷ್ಟ ದಿವಸವೇ ಬರ್ತಾರೆ ಅಂತ ಆ ಮನೆಯ ಯಜಮಾನರಿಗೂ ಗೊತ್ತಿರೋದಿಲ್ಲ. ಆದ್ದರಿಂದ ಅವರನ್ನು ಅತಿಥಿ ಅಂತಾರೆ. ಅತಿಥಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಹೇಳ್ತಾರೆ. ಆತ ಸಾತತ್ಯಗ ಮನೆ, ಸತತವಾಗಿ ಸಂಚಾರ ಮಾಡ್ತಾನೆ ಇರ್ತಾನೆ, ಮುಂದೆ ಹೋಗ್ತಾನೆ ಇರ್ತಾನೆ. ಇದು ಮತ್ತೊಂದು ಅರ್ಥ. ಎಲ್ಲೂ ನಿಲ್ಲೋದಿಲ್ಲ, ಮುಂದೆ ಹೋಗ್ತಿರ್ತಾನೆ. ಇಲ್ಲಿ ಮಾತ್ರ ಈ ಪರೀಕ್ಷಿತನಿಗೋಸ್ಕರ ಅವನು 7 ದಿವಸ ನಿಂತ, ಅವನಿಗೆ ತತ್ವವನ್ನು ಉಪದೇಶಿಸಿದ. ಉಳಿದ ಮುನಿಗಳಿಗೆಲ್ಲರಿಗೂ ಸತ್ಕಾರ ಆಗಿತ್ತು, ಯಾಕಂದ್ರೆ ಅವರು ಮೊದಲೇ ಬಂದಿದ್ರು. ಈತ ಆಮೇಲೆ ಬಂದಿದ್ದಾದ್ರಿಂದ ಅವರ ಜೊತೆಗೆ ಇವನಿಗೆ ಸತ್ಕಾರ ಆಗಿರಲಿಲ್ಲ. ಆಮೇಲೆ ಪ್ರತ್ಯೇಕವಾಗಿಯೇ ಈತನಿಗೆ ಸತ್ಕಾರ ಆಯಿತು. ತುಂಬ ಸ್ವಾರಸ್ಯವಾದ ಸಂಗತಿ, ನಾನು ಈ ಹಿಂದೆ ಗಮನಿಸಿರಲಿಲ್ಲ. ಇಲ್ಲಿ ಶುಕಾಚಾರ್ಯ ಮುಂದೆ ಕೂತ್ಕೊಂಡು ಭಾಗವತ ಹೇಳುವವನಿದ್ದಾನೆ. ಇವನು ತಂದೆಯಾದಂತಹ ಭಗವಾನ್ ವೇದವ್ಯಾಸ, ದ್ವೈಪಾಯನೋ ಭಗವಾನ್, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಮೊದಲೇ ಬಂದಿದ್ದಾರೆ. ವಸಿಷ್ಠ ಮೊದಲಾದ ಋಷಿಗಳು ಮೊದಲೇ ಬಂದಿದ್ದಾರಲ್ಲ, ಅವ್ರ ಜೊತೆ ಈ ವೇದವ್ಯಾಸರು ಕೂಡ ಬಂದಿದ್ದಾರೆ. ನಾರದರು ಬಂದಿದ್ದಾರೆ. ಜಗತ್ತಿಗೆಲ್ಲ ತತ್ವೋಪದೇಶ ಮಾಡುವ ಜಗತ್ತಿನ ಗುರುವಾದ ಮೂಲಭೂತ ಗುರು ಅನ್ಸ್ಕೊಂಡಿರುವಂತಹ ದ್ವೈಪಾಯನ ಅಲ್ಲಿ ಬಂದಿದ್ದಾರೆ. ನಾರದರು ಕೂಡ ಇದ್ದಾರೆ. ಅವರೆಲ್ಲರ ಎದುರಿಗೆ, ತಂದೆಯ ಎದುರಿಗೆ ಈ ಶುಕಾಚಾರ್ಯನ ಪ್ರವಚನ, ಭಾಗವತ ಪ್ರವಚನ ರಾಜನ ಕುರಿತು ನಡೆಯೋದಿದೆ. ತುಂಬ ಅದ್ಭುತವಾದ ಸಂಗತಿ ಅದು. ತಂದೆ ಅಲ್ಲಿ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಿರುವುದಿಲ್ಲ. ಎಲ್ಲ ಋಷಿಗಳು ಇದ್ದಾರೆ ಅಂತ ಗೊತ್ತಿರ್ತದೆ, ಆದರೆ ತಂದೆಯ ಹೆಸರು ಅಲ್ಲಿ ಬಂದದ್ದನ್ನು ನಾವು ಮರೆತಿರ್ತೇವೆ. ಅದಕ್ಕಾಗಿ ಮತ್ತೆ ನಾನು ನೆನಪು ಮಾಡಿಕೊಂಡೆ, ತಂದೆಯೂ ಅಲ್ಲಿ ಬಂದಿದ್ನಾ ಮೊದಲೇ ಅನ್ನೋದನ್ನು ನೆನಪು ಮಾಡಿಕೊಂಡೆ. ತಂದೆ ಅಲ್ಲಿ ಬಂದಿದ್ದ ಅಂತ ಸ್ಪಷ್ಟವಾಗೇ ಇದೆ. ಎಲ್ಲ ಮಹನೀಯರಾದ ಋಷಿಗಳ ನಡುವೆ ಶುಕಾಚಾರ್ಯ ಕೂತ್ಕೊಂಡಿದ್ನಲ್ಲ, ಅದಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಗ್ರಹಗಳು, ನಕ್ಷತ್ರಗಳು, ಅವುಗಳ ನಡುವೆ ಬೆಳಗುವ ಚಂದ್ರನಂತೆ ಈ ಶುಕಾಚಾರ್ಯ ಕಾಣಿಸ್ತಿದ್ರು. ಇಂದು ಅಂತ ಯಾರಿದ್ರಲ್ಲಿ? ಬ್ರಹ್ಮರ್ಷಿಗಳಿದ್ರು, ರಾಜರ್ಷಿಗಳಿದ್ರು, ದೇವರ್ಷಿಗಳಿದ್ರು, ಸ್ವಯಂ ಅವರ ತಂದೆಯಾದಂತಹ ವೇದವ್ಯಾಸನೇ ಇದ್ರು. ಅಂಥ ಅದ್ಭುತವಾದ ಒಂದು ಸಭಾ ಅದು. ಅಲ್ಲಿ ಚಂದ್ರನಂತೆ ಕಂಗೊಳಿಸ್ತಾ ಇದ್ದ ಈ ಶುಕಾಚಾರ್ಯ. ಈ 6ನೇ ಶ್ಲೋಕವನ್ನು ಭಾಗವತ್ ಸಾರೋದ್ಧಾರದಲ್ಲಿ ತಗೊಂಡಿಲ್ಲ. ಮುಂದಿನ 7ನೇ ಶ್ಲೋಕವನ್ನು, ಪ್ರಶಾಂತ ಮಾಸೀನ ಮಕುಂಠ ಮೇಧಸಂ ಅನ್ನೋ ಶ್ಲೋಕವನ್ನು ಭಾಗವತ್ ಸಾರೋದ್ಧಾರದಲ್ಲಿ 38ನೇ ಶ್ಲೋಕದ ರೂಪದಲ್ಲಿ ತಗೊಂಡಿದ್ದಾರೆ. ರಾಜ ಆ ಶುಕಾಚಾರ್ಯನಿಗೆ ನಮಸ್ಕಾರ ಮಾಡಿದ. ಅವರು ಪ್ರಶಾಂತವಾದ ಸ್ವರೂಪ ಇದ್ದವರು. ಅವರ ಆ ಜ್ಞಾನಕ್ಕೆ ಒಂದು ಸೀಮಾನೇ ಇಲ್ಲ. ರಾಜ ಅವರಿಗೆ ತಲೆಬಾಗಿದ, ಕೈ ಮುಗಿದ, ಏಕಾಗ್ರ ಮನಸ್ಸಿನಿಂದ ಒಂದು ಪವಿತ್ರವಾದ ಮಾತು, ಅವನ ಪವಿತ್ರವಾದ ವಿಷಯವನ್ನೇ ಕೇಳಲಿಕ್ಕೆ ಅಪೇಕ್ಷೆ ಪಟ್ಟಿದ್ದ. ಹಾಗಾಗಿ ಅವನ ಮಾತು ಕೂಡ ಪವಿತ್ರವಾಗಿತ್ತು. ಆ ಮಾತಿನ ಮೂಲಕ ಅವರನ್ನು ಹೀಗೆ ಸಂಬೋಧಿಸಿ ಮಾತನಾಡಿದ. ಅಲ್ಲಿಗೆ 7ನೇ ಶ್ಲೋಕ ಸಮಾಪ್ತವಾಗಿದೆ. ಮುಂದಿನ 8ನೇ ಶ್ಲೋಕದಲ್ಲಿ ಆ ರಾಜ ವಿಷ್ಣುರಾತ ಶುಕಾಚಾರ್ಯ ಬ್ರಹ್ಮರಾತ್ರನ ಕುರಿತು ಏನು ಮಾತಾಡಿಸಿದ ಅಂತ ಅನ್ನೋದನ್ನು ನಾವು ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ಶ್ಲೋಕವನ್ನು ಸಮಾಪ್ತ ಮಾಡುವುದಕ್ಕಿಂತ ಮುಂಚೆ ಆ 38ನೇ ಶ್ಲೋಕಕ್ಕೆ ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕಾಗಿತ್ತು, ಅದನ್ನು ಮರೆತೆ. ವಿಷ್ಣು ತೀರ್ಥರು ಆ ಶ್ಲೋಕಗಳನ್ನು ಅಲ್ಲಿ ಹಾಕಿದ್ದಾರೆ. ಮುಂದೆ ಅಹೋ ಅದ್ಯ ವಯಂ ಬ್ರಹ್ಮನ್ ಸಂಸೇವ್ಯಾ ಕ್ಷತ್ರಬಂಧವ ಅಂತ 8ನೇ ಶ್ಲೋಕದಿಂದ ಆರಂಭಿಸಿ ಭಾಗವತದಲ್ಲಿ ಏನಿದೆ ಅದನ್ನು ಒಂದು 2-3 ಶ್ಲೋಕಗಳನ್ನು ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹಾಕಿದ್ದಾರೆ. ಆದ್ದರಿಂದ ಆ ವ್ಯಾಖ್ಯಾನದಲ್ಲಿ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹಾಕಿದ್ದಾರೆ. ಅದಕ್ಕೆ ಪುರಾಣಿಕಾಚಾರ್ಯರು ಕನ್ನಡದ ಅನುವಾದ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಈಗೇನು ನೋಡಬೇಕಾದ್ದಿಲ್ಲ. ಮುಂದೆ
ಭಾಗವತದಲ್ಲೇ ನಾವು ವಿಸ್ತೃತವಾಗಿ ಅದನ್ನು ನೋಡೋರಿದ್ದೇವಾದ್ದರಿಂದ ಇದೇ 1ನೇ ಸ್ಕಂದದ 20ನೇ ಅಧ್ಯಾಯದ 8ನೇ ಶ್ಲೋಕದಿಂದ ಆರಂಭಿಸಿ 16ನೇ ಶ್ಲೋಕದವರೆಗೆ ಆ ಎಲ್ಲ ಭಾಗವು ಕೂಡ ವಿಸ್ತೃತವಾಗಿ ನಮ್ಮ ಶ್ರವಣಕ್ಕೆ ವಿಷಯ ಆಗೇ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.